ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಒಂದು ಆನ್ಲೈನ್ ತರಗತಿಗೆ ಸ್ವಾಗತ. ಕಳೆದ ಅವಧಿಗಳಲ್ಲಿ ಸೂಫಿ ಪರಂಪರೆ ಹಾಗೂ ಭಕ್ತಿ ಪಂಥಕ್ಕೆ ಸಂಬಂಧಿಸಿದಂತೆ ಚೈತನ್ಯರು ಭಕ್ತಿ ಪಂಥದ ಪರಿಣಾಮಗಳ ಕುರಿತಾಗಿ ಹಾಗೂ ಈ ಸೂಫಿ ಪರಂಪರೆ ಯಾವೆಲ್ಲ ರೀತಿಯಾಗಿ ಉಗಮಗೊಂಡಿದ್ದರ ಬಗೆಯಿಂದ ನಾವು ಅಧ್ಯಯನವನ್ನು ಮಾಡಿವಿ. ಅದಕ್ಕೆ ತಕ್ಕಂತೆ ಅದಕ್ಕೆ ಒಂದು ಮುಂದುವರಿದ ಭಾಗವಾಗಿ ಈಗ ಈ ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆಗಳು ದಕ್ಷಿಣ ಭಾರತದಲ್ಲಾಗಿರ್ಬೋದು, ಉತ್ತರ ಭಾರತದಲ್ಲಾಗಿರ್ಬೋದು, ಅರಬ್ ದೇಶದಲ್ಲಿ ಉಗಮ ಆಗಿರ್ತಕ್ಕಂಥ ಸೂಫಿ ಪರಂಪರೆ ಆಗಿರ್ಬೋದು, ಇವೆಲ್ಲವೂ ಸಹಿತ ಸರಳವಾದಂತಹ ಭಕ್ತಿ ಮಾರ್ಗದಿಂದ ನಡೆದಿದ್ದೇ ಆದರೆ ದೇವರನ್ನ ಕಾಣಕ ಸಾಧ್ಯ ಐತಿ, ಅದರ ಜೊತೆಗೆ ಮುಕ್ತಿಯನ್ನ ಪಡೆಯಕ ಸಾಧ್ಯ ಐತಿ ಅಂತಕ್ಕಂಥ ಮಾತನ್ನ ಹೇಳಿಕೊಟ್ರು. ಇವತ್ತಿನ ಒಂದು ಅವಧಿಯಲ್ಲಿ ಈ ಸೂಫಿ ಪರಂಪರೆ ಯಾವೆಲ್ಲ ರೀತಿಯಾಗಿ ಬೆಳವಣಿಗೆಯನ್ನ ಕಂಡಿತು, ಅದರಲ್ಲಿ ಬಂದಂತಹ ಸೂಫಿ ಪಂಥದ ಹಲವಾರು ಸಾರಗಳ ಕುರಿತಾಗಿ, ತಿಳುವಳಿಕೆಗಳ ಕುರಿತಾಗಿ, ಏನೇನ ಒಳಗೊಂಡಿರ್ತಕ್ಕಂಥ ಅಂಶಗಳ ಕುರಿತಾಗಿ ಅಧ್ಯಯನವನ್ನು ಮಾಡೋಣ. ಬನ್ನಿ ವಿದ್ಯಾರ್ಥಿಗಳೇ, ಹಿಂದೂಗಳಲ್ಲಿ ಯಾವ ರೀತಿ ಕಬೀರರು, ಕನಕದಾಸರು ಮುಂತಾದವರು ಯಾವ ರೀತಿಯಾಗಿ ಭಕ್ತಿ ಮಾರ್ಗದ ಮೂಲಕವಾಗಿ ನಡೆದು ಸಾಕ್ಷಾತ್ಕಾರಗೊಂಡರು, ಅದರ ಜೊತೆಗೆ ಮುಸ್ಲಿಮರಲ್ಲಿ ಸಹಿತ ಈ ಸೂಫಿ ಪರಂಪರೆಯ ಸಂತರು ಧರ್ಮ ಜಾಗೃತಿಯನ್ನು ಉಂಟು ಮಾಡ್ತಾರೆ. ಯಾವ ರೀತಿ ಹಿಂದೂ ಧರ್ಮದಲ್ಲಿ ಕನಕದಾಸರು ಸೂಫಿ ಪರಂಪರೆಯಲ್ಲಿ ಬಂದಂತಹ ಹಲವಾರು ಮಹನೀಯರು ಸಹಿತ ಏನ್ ಮಾಡ್ತಾರಪ್ಪ ಅಂತಂದ್ರೆ ಧರ್ಮ ಜಾಗೃತಿಯನ್ನು ಏನ್ ಮಾಡ್ತಾರೆ ಉಂಟು ಮಾಡಕ ಪ್ರಾರಂಭ ಮಾಡ್ತಾರೆ. ಹಿಂದೂ ಮತ್ತು ಮುಸ್ಲಿಮರ ಏಕತೆಗಾಗಿ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಶ್ರಮಿಸಿದ್ರು. ಯಾರಂತಂದ್ರೆ ಸೂಫಿ ಪರಂಪರೆಯ ಸಾರ ಏನ್ ಹೇಳ್ತದ ಅಂತಂದ್ರೆ ಹಿಂದೂ ಮತ್ತು ಮುಸ್ಲಿಮರ ಸಾಮರಸ್ಯವನ್ನ ಸಾಧಿಸುವುದು, ಎಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯನ್ನ ಹೊಂದುವುದೇ ಈ ಸೂಫಿ ಪರಂಪರೆಯ ಒಂದು ಸಾರ. ಅದರಂತೆ ಇವರ ಒಂದು ಮುಸ್ಲಿಮರು ಮತ್ತು ಹಿಂದೂಗಳ ಏಕತೆಗಾಗಿ ಶ್ರಮಿಸಿದರು. ಸೂಫಿ ಪಂಥವು ಅರಬ್ ದೇಶದಲ್ಲಿ ಉದಯ ಆದರೂ ಸಹಿತ ಭಾರತದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಅದು ಪ್ರವೇಶನ ಪಡೆಯಿತು. ನಾವು ಈಗಾಗಲೇ ನೋಡಿದ ಸೂಫಿ ಪರಂಪರೆ ಅರೇಬಿಯಾ ಅಥವಾ ಅರಬ್ ದೇಶಗಳಲ್ಲಿ ಉಗಮಗೊಂಡರೂ ಸಹಿತ ಭಾರತಕ್ಕೂ ಏನಾಯ್ತಪ್ಪ ಅಂತಂದ್ರೆ ಪ್ರವೇಶವನ್ನ ಪಡೆಯಿತು. ನಂತರದ ಒಂದು ಅವಧಿಯಲ್ಲಿ ಸೂಫಿ ಅಂತಂದ್ರೆ ಏನು, ಸಾಫ್ ಎಂಬ ಪದದಿಂದ ಬಂದೈತಿ. ಇದು ಅರ್ಥ ಏನಪ್ಪಾ ಅಂತಂದ್ರೆ ಶುದ್ಧ ಅಥವಾ ಶುಚಿ ಎಂಬ ಅರ್ಥವನ್ನು ಕೊಡ್ತದೆ. ಸೂಫಿ ಪಂಥ, ಈ ಸೂಫಿ ಅಂತಕ್ಕಂಥದ್ದು ಇದೇನಾಗಿದೆ ಅಂತಂದ್ರೆ ಸಾಫ್ ಎಂಬ ಪದದಿಂದ ಬಂದೈತಿ. ಸಾಫ್ ಎಂದರೆ ಶುದ್ಧಿ ಅಥವಾ ಶುಚಿ ಎಂಬ ಅರ್ಥವನ್ನ ಏನಾಗಬೇಕು ಅಂತಂದ್ರೆ ಕೊಡ್ತದೆ. ಸೂಫಿ ಸಂತರು ಮುಸ್ಲಿಮರ ಅನುಭವಿಗಳಿದ್ದು ಸಾದಾ ಉಣ್ಣೆಯ ಬಟ್ಟೆಯನ್ನ ಧರಿಸುವ ವ್ಯಕ್ತಿಗಳಾಗಿದ್ದು. ಇದು ಏನ್ ಹೇಳ್ತದೆ ಅಂತಂದ್ರೆ ಒಟ್ಟಾರೆಯಾಗಿ ಸಾದಾ ಉಣ್ಣೆಯನ್ನ ಧರಿಸುವಂತಹ ವ್ಯಕ್ತಿಗಳೇ ಯಾರಪ್ಪ ಅಂತಂದ್ರೆ ಸೂಫಿ ಸಂತರು. ಸೂಫಿಯಲ್ಲಿ ಬರ್ತಕ್ಕಂತಹ ಅನೇಕ ರೀತಿಯಾದಂತಹ ಪ್ರಖ್ಯಾತಿಯನ್ನು ಪಡೆದಂತಹ ಸಂತರು ಇವರು ಸಾದಾ ಉಣ್ಣೆಯ ಬಟ್ಟೆಯನ್ನ ಧರಿಸುವವರು ಸೂಫಿ ಸಂತರು ಅಂತ ಹೇಳ್ತಾರೆ. ಸೂಫಿ ಎಂಬ ಪದ ಸಾಫ್ ಎಂಬ ಪದದಿಂದ ಬಂದತಿ. ಈ ಸಾಫ್ ಅಂತಂದ್ರೆ ಶುದ್ಧಿ ಅಥವಾ ಶುಚಿ ಎಂಬ ಅರ್ಥವನ್ನ ಕೊಡ್ತದೆ. ಸಾದಾ ಉಣ್ಣೆಯ ಬಟ್ಟೆಯನ್ನು ಧರಿಸುವವರು ಎಂಬ ಅರ್ಥವನ್ನ ಏನ್ ಮಾಡ್ತದಪ್ಪ ಅಂತ ಕೊಡ್ತದೆ. ಇನ್ನು ಒಂದು ಸೂಫಿ ಪಂಥದ ಸಾರ. ಸೂಫಿ ಪಂಥದ ಸಾರ ಏನನ್ನು ಹೇಳಕ್ ಹೊರಟಾರೆ ಸೂಫಿ ಪಂಥ. ಮೊಟ್ಟ ಮೊದಲನೇದಾಗಿ ದೇವರು ಒಬ್ಬನೇ, ಅವನು ಸರ್ವಶಕ್ತನಾಗಿರ್ತಾನೆ. ಮೊದಲನೇದಾಗಿ ಹೇಳಿದ್ರೆ ದೇವರು ಒಬ್ಬನೇದಾರ, ಅವ ಸರ್ವಶಕ್ತನಾಗ್ಯಾನ, ನಾವೆಲ್ಲರೂ ಅವನ ಮಕ್ಕಳು ಎಂದು ಭಾವಿಸಿ ದೇವರೊಬ್ಬ, ನಾಮಹನ, ಹೀಗೆ ಅನೇಕ ರೀತಿಯಾದಂತಹ ವ್ಯಕ್ತಿಗಳು ಮಹನೀಯರು ಹೇಳ್ಕೊತ ಬಂದಾರ. ಅದರ ಜೊತೆಗೆ ಸೂಫಿ ಪರಂಪರೆಯಲ್ಲಿ ಬಂದಂತಹ ಸೂಫಿ ಸಂತರು ಸಹಿತ ಏನನ್ನ ಹೇಳ್ತಾರ ಅಂತಂದ್ರೆ ಸೂಫಿ ಪರಂಪರೆಯ ಸಾರ ಏನಾಯ್ತಂದ್ರೆ ದೇವರು ಒಬ್ಬನೇದಾನ, ಅವನೇ ಒಬ್ಬ ಸಾಕ್ಷಾತ್ಕಾರ, ಆ ದೇವರ ಮಕ್ಕಳು ನಾವೆಲ್ಲರೂ ಅಂತ ತಿಳ್ಕೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮೊಟ್ಟೆ ಮೊದಲನೇದಾಗಿ ದೇವರು ಒಬ್ಬನೇ, ಅವನು ಏನಪ್ಪಾ ಅಂತಂದ್ರೆ ಸರ್ವಶಕ್ತನಾಗ್ಯಾನ, ನಾವೆಲ್ಲರೂ ಅವನ ಮಕ್ಕಳು ಎಂಬತಕ್ಕಂತಹ ಮಾತನ್ನ ಮೊದಲನೇದಾಗಿ ಕೊಟ್ಟು. ಇನ್ನು ಎರಡನೇದಾಗಿ ಏನ್ ಹೇಳ್ತಾರ ಅಂತಂದ್ರೆ
ಕೆಲಸದ ಕುರಿತಾಗಿ ಆ ಕಾಯಕವೇ ಏನು ಮಾಡಪ್ಪ ಅಂತಂದ್ರೆ ನಮ್ಮನ್ನ ಕಾಯ್ತಕ್ಕಂಥ ದೇವರು ಇರ್ತಕ್ಕಂಥ ಅರ್ಥವನ್ನ ಕೂಡ ಉತ್ತಮ ಕಾಯಕ. ಉತ್ತಮ ಕಾಯಕ. ಕಾಯಕ ಅಂದ್ರೆ ಏನು? ಕೆಲಸ. ಉತ್ತಮ ಕಾಯಕ. ಇದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಅತ್ಯಂತ ಹೆಚ್ಚಿನವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಕೊಟ್ಟರು, ಮಹತ್ವವನ್ನು ಸಹಿತ ಕೊಟ್ಟರು. ಉತ್ತಮ ಕಾಯಕಕ್ಕೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಮಹತ್ವ. ಸೂಫಿ ಪಂಥದ ಎರಡನೇ ಸಾರ ಏನಂತಂದ್ರೆ ಒಳ್ಳೆಯ ಶುದ್ಧ ಪರಿಶುದ್ಧವಾಗಿರ್ತಕ್ಕಂತಹ ನಿರ್ಮಲವಾಗಿರ್ತಕ್ಕಂತಹ ಭಕ್ತಿಯ ಜೊತೆಗೆ ಕೆಲಸವನ್ನ ಮಾಡುವುದು. ಉತ್ತಮವಾಗಿರ್ತಕ್ಕಂತಹ ಕಾಯಕವನ್ನ ಮಾಡ್ಕೊತ ನಾವು ಯಾವಾಗ ಮುಂದುವರೆದಿರಪ್ಪ ಅಂತಂದ್ರೆ ದೇವರನ್ನ ಕಾಣಾಕ ಸಾಧ್ಯ ಐತಿ, ನಮ್ಮ ಆತ್ಮ ಸಾಕ್ಷಾತ್ಕಾರವನ್ನ ಬಳಸ್ಕೊಳಕ ಸಾಧ್ಯ ಐತಿ ಎಂಬತಕ್ಕಂಥ ಮಾತುಗಳು ಈ ಒಂದು ಪಂಥದಲ್ಲಿ ಬಂದಂತಹ ಸಾರ. ಕೇಳಾಕ ನೋಡಾಕ ಎಷ್ಟು ಸುಲಭವಾಗಿರ್ತಕ್ಕಂಥ ಮಾತದ. ಇದನ್ನ ನಾವು ಬಳಸ್ಕೊಂಡಿದ್ದೇ ಆದ್ರೆ, ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದ್ರೆ ನಾವು ಆತ್ಮ ಸಾಕ್ಷಾತ್ಕಾರವನ್ನ ಕಾಣ್ತೀವಿ, ನಾವು ದೇವರನ್ನ ಕಾಣ್ತೀವಿ ಅಂತಕ್ಕಂಥ ಮಾತುಗಳು ಏನ್ ಮಾಡ್ತಾವ ಇಲ್ಲಿ ಬರ್ತಾವ. ಉತ್ತಮ ಕಾಯಕ. ಕಾಯಕ ಅಂದ್ರೆ ಕೆಲಸ. ಉತ್ತಮ ಕಾಯಕ ಇರುವುದು, ಉತ್ತಮ ಕೆಲಸಕ್ಕೆ ನಾವು ಮಹತ್ವವನ್ನ ಕೊಡಬೇಕು ಅಂತಕ್ಕಂಥದ್ದು ಸೂಫಿ ಪಂಥದ ಒಂದು ಸಾರ. ಎಲ್ಲಾ ಮಾನವರು ಸಮಾನರು. ಮೂರನೇದ ಹೇಳುತ್ತವೆ ಏನಪ್ಪಾ ಅಂದ್ರೆ ಎಲ್ಲಾ ಮಾನವರು ಸಮಾನರು. ಎಲ್ಲಾ ಮಾನವರು ಸಮಾನ. ಯಾವುದೇ ಜಾತಿ ಭೇದಗಳಿಲ್ಲ, ಯಾವುದೇ ಪಂಥಗಳಿಲ್ಲ. ಹೀಗಾಗಿ ಗಂಡು ಹೆಣ್ಣು ಅಲ್ಲಾರ್ದು, ಜಾತಿ ಭೇದ ಅಲ್ಲಾರ್ದು, ಪಂಥ ಮತಗಳಲ್ಲಾರ್ದು, ಸಮಾಜದಲ್ಲಿ ಇರತಕ್ಕಂತಹ ಒಟ್ಟಾರೆ ಕೆಳವರ್ಗದಿಂದ ಹಿಡ್ಕೊಂಡು ಮೇಲ್ವರ್ಗದ ಎಲ್ಲಾ ಜನರು ಒಂದು ಎಂಬತಕ್ಕಂತಹ ಮಹತ್ವಪೂರ್ಣವಾಗಿರ್ತಕ್ಕಂತಹ ಮಾತನ್ನು ಕೊಟ್ಟವರು ಸೂಫಿ ಪಂಥದಲ್ಲಿ ಬಂದಂತಹ ಅನೇಕ ಮಹನೀಯರು. ಎಲ್ಲಾ ಮಾನವರು ಸಮಾನ. ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಜಾತಿ ಪದ್ಧತಿಯನ್ನ ವಿರೋಧಿಸಿದ್ರು. ಜಾತಿ ಪದ್ಧತಿಗೆ ವಿರೋಧಿಸಿದ್ರು. ಹೌದು, ಇದನ್ನು ನೋಡಿ, ಎಲ್ಲಾ ಮಾನವರು ಸಮಾನರು ಅಂತಂದ್ರೆ ಇಲ್ಲಿ ಯಾವುದೇ ಜಾತಿ ಭಕ್ತನೂ ಇಲ್ಲ, ಯಾವುದೇ ಪಂಥ ಭಕ್ತನೂ ಇಲ್ಲ, ಯಾವುದೇ ಮತ ಭಕ್ತನೂ ಇಲ್ಲ. ಹೀಗಾಗಿ ಸೂಫಿ ಪಂಥ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂತಹ ಹೆಸರನ್ನ ಪಡಿಬೇಕಾಗಿದೆ. ಸೂಫಿ ಪರಂಪರೆಯಲ್ಲಿ ಬಂದಂತಹ ಅನೇಕ ರೀತಿಯಾಗಿರ್ತಕ್ಕಂಥ ಸಂತರು ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಕಾಯಕವನ್ನು ಮಾಡಬೇಕು. ಅವರೇನ್ ಮಾಡಿದ್ರು? ಜಾತಿ ಪದ್ಧತಿಯನ್ನ ವಿರೋಧ ಮಾಡಿದ್ರು, ಎಲ್ಲಾ ಮಾನವರು ಸಮಾನವನ್ನು ಘೋಷಣೆ ಮಾಡಿದ್ರು, ಉತ್ತಮ ಕೆಲಸ ಮತ್ತು ಕಾಯಕಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟರು. ದೇವರ ಒಳ್ಳೆದಾಗ ಆತ ಎಲ್ಲರ ಮಕ್ಕಳು, ಅವನೇ ಎಲ್ಲರ ತಂದೆ ಅಂತ ತಿಳ್ಕೊಳ್ಬೇಕು. ಇಷ್ಟೆಲ್ಲ ಸಾರಗಳನ್ನ ಇಟ್ಕೊಂಡು ಬಂದಂತಹ ಸೂಫಿ ಪರಂಪರೆ ಅರೇಬಿಯಾ ದೇಶದಲ್ಲಿ ಉಗಮವಾದರೂ ಸಹಿತ ಭಾರತಕ್ಕೆ ಪ್ರವೇಶವನ್ನು ಪಡೆದು ಭಾರತದಲ್ಲಿಯೂ ಸಹಿತ ಸೂಫಿ ಪರಂಪರೆಯ ಸಾರವನ್ನ, ಸೂಫಿ ಪರಂಪರೆಯ ಮಹತ್ವವನ್ನ, ಅದರ ತಿಳುವಳಿಕೆಯನ್ನ ಹೇಳಿಕೊಂಡವರು ಸೂಫಿ ಪರಂಪರೆಯಲ್ಲಿ ಬಂದಂತಹ ಅನೇಕ ರೀತಿಯಾಗಿರುವಂತಹ ಸಂತರು. ಆ ಸಂತರ ಸಾಲಿನಲ್ಲಿ ಬರ್ತಕ್ಕಂತಹ ವ್ಯಕ್ತಿನೇ ಯಾರಪ್ಪ ಅಂತಂದ್ರೆ ನಿಜಾಮುದ್ದೀನ್ ಔಲಿಯಾ. ನಿಜಾಮುದ್ದೀನ್ ಔಲಿಯಾ. ನಿಜಾಮುದ್ದೀನ್ ಔಲಿಯಾ ಇವರು ಭಾರತದ ಪ್ರಮುಖ ಸೂಫಿ ಸಂತರಾಗಿದ್ದರು. ದಿಲ್ಲಿಯಲ್ಲಿ ನೆಲೆಸಿ ಬಡತನದ ಜೀವನವನ್ನ ನಡೆಸಿದರು. ಇವರು ದಿಲ್ಲಿಯಲ್ಲಿ ಅಥವಾ ದೆಹಲಿಯಲ್ಲಿ ನೆಲೆಸಿದರು. ಬಡತನ ಅನುಭವಿಸಿದರು. ಅಂದ್ರೆ ಬಡತನ ಜೀವನವನ್ನ ಅವರು ಏನ್ ಮಾಡ್ತಾರಪ್ಪ ಅಂತ ಕಾಳಿದರು. ಭಾರತದ ಅತ್ಯಂತ ವಿಶಿಷ್ಟ ಪರಿಪೂರ್ಣ ವ್ಯಕ್ತಿತ್ವಗಳಲ್ಲಿ ಸೂಫಿ ಸಂತರಲ್ಲಿ ನಿಜಾಮುದ್ದೀನ್ ಔಲಿಯಾ ಕೂಡ ಒಬ್ಬರು. ನಿಜಾಮುದ್ದೀನ್ ಔಲಿಯಾ ದಿಲ್ಲಿಯಲ್ಲಿ ನೆಲೆಸಿದ್ರು. ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಬಡತನವನ್ನ ಅನುಭವಿಸ್ತಾರ, ಬಡತನದ ಜೀವನವನ್ನು ನಡೆಸಿ ಹುಲ್ಲು ಮಾಡಿದ ಮಸೀದಿ ಇವರ ನಂಬಿಕೆಯ ಕೇಂದ್ರವಾಗಿತ್ತು. ಹುಲ್ಲು ಮಾಡಿಯ ಮಸೀದಿ, ಹುಲ್ಲು ಮಾಡಿದ ಮಸೀದಿ ಏನಪ್ಪ ಅಂತಂದ್ರೆ ಹುಲ್ಲು ಮಾಡಿಯ ಮಸೀದಿ ಒಂದು ಕೇಂದ್ರ ಆಗಿತ್ತು. ಇದನ್ನ ಕೇಂದ್ರವಾಗಿಟ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸೂಫಿ ಪರಂಪರೆಯ ಅನೇಕ ರೀತಿಯಾಗಿರ್ತಕ್ಕಂತಹ ಸಾರವನ್ನ ಭಕ್ತಿಯ ಕೇಂದ್ರವನ್ನಾಗಿಟ್ಕೊಂಡಂತವರಾಗಿದ್ರು. ಹೀಗಾಗಿ
ನಿಜಾಮುದ್ದೀನ್ ಔಲಿಯಾ ಪ್ರಸಿದ್ಧಿಯನ್ನ ಪಡ್ತಾರ. ಹೀಗಾಗಿ ನಿಜಾಮುದ್ದೀನ್ ಔಲಿಯಾ ಅವರು ದಿಲ್ಲಿಯಲ್ಲಿ ನೆಲೆಸಿದ್ರು, ಬಡತನವನ್ನ ಜೀವನವನ್ನ ಕಳೆದರು. ಅದರ ಜೊತೆಗೆ ಹುಲ್ಲುಮಾಡಿಯ ಮಸೀದಿ ಏನಾಗಿಪ್ಪ, ಹುಲ್ಲುಮಾಡಿಯ ಮಸೀದಿ ಇವರ ಕೇಂದ್ರವಾಗಿತ್ತು. ಇದನ್ನೇ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕೇಂದ್ರವನ್ನ ಇಟ್ಟುಕೊಂಡು ಬೋಧನೆಯನ್ನ ಮಾಡಲು ಪ್ರಾರಂಭ ಮಾಡಿದ್ರು. ದಿಲ್ಲಿಯ ಸುಲ್ತಾನರ ದಾನವಾಗಿ ನೀಡಿದ್ದ ಅನೇಕ ಗ್ರಾಮಗಳನ್ನ ರಚಿಸಿದ್ರು. ಇವರ ಒಂದು ಸ್ವಾಭಿಮಾನ ಯಾವ ತರ ಇತ್ತಪ್ಪ ಅಂತಂದ್ರೆ, ದಿಲ್ಲಿಯ ಒಬ್ಬ ಸುಲ್ತಾನ ಇವರಿಗೆ ಒಂದು ಗ್ರಾಮವನ್ನ ಉಂಬಡಿಯಾಗಿ ಕೊಡ್ತಾನ, ಬಳುವಳಿಗೆ ಕೊಡ್ತಾನ, ಉಡುಗೊರೆಯಾಗಿ ಕೊಡ್ತಾನ. ಆ ಕೊಟ್ಟಂತಹ ಗ್ರಾಮಗಳನ್ನ ಇವರು ತೆಗೆದುಕೊಳ್ಳಲಾರೆ, ಬೇಡ ನನಗೆ ಆ ಗ್ರಾಮಗಳನ್ನ ಉಂಬಳಿಯಾಗಿ ಕೊಡಬೇಡ್ರಿ, ನನ್ನ ಜೀವನವನ್ನು ನಡೆಸ್ತೀನಿ ಅಂತ ಇಟ್ಕೊಂಡು ಹೇಳಿದಂಥವ್ರು ಯಾರಾಗಿದ್ದಪ್ಪ ಅಂತಂದ್ರೆ ನಿಜಾಮುದ್ದೀನ್ ಔಲಿಯಾ. ದಾನವಾಗಿದ್ದ ಗ್ರಾಮವನ್ನ ಇವರು ತಿರಸ್ಕರಿಸಿದ್ರು. ತಮ್ಮನ್ನು ಕಾಣಲು ಬರುತ್ತಿದ್ದ ಭಕ್ತರಿಗೆ ಒಳ್ಳೆಯ ಸಂದೇಶಗಳನ್ನ ಹೇಳ್ಕೊಡ್ತಿದ್ರು, ಒಳ್ಳೆಯ ಗುಣಗಳನ್ನ ಹೇಳ್ಕೊಡ್ತಿದ್ರು. ಹೀಗಾಗಿ ಈ ನಿಜಾಮುದ್ದೀನ್ ಔಲಿಯಾನ ಹತ್ತಿರ ಬಂದಂತಹ ಎಲ್ಲ ಭಕ್ತರಿಗೆ ಇವರು ಒಳ್ಳೆಯ ಮಾರ್ಗದರ್ಶಕರಾಗಿದ್ದರು. ಸತ್ಸಂಗದಲ್ಲಿ ನಡೆದಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಇವರು ಹಮ್ಮಿಕೊಳ್ತಾ ಇದ್ರು. ಜೊತೆಗೆ ಬೋಧನೆಗಳನ್ನ ಬೋಧಿಸೋದ್ರ ಜೊತೆಗೆ ಸತ್ಯವನ್ನ ಯಾವ ರೀತಿ ನಾವು ಕಂಡ್ಕೋಬೇಕು, ಪರಿಶುದ್ಧವಾಗಿರ್ತಕ್ಕಂಥ ಜೀವನವನ್ನ ಯಾವ ರೀತಿ ನಾವು ಕಳೀಬೇಕು, ಸತ್ಯದ ನೆಲೆಗಟ್ಟಿನ ಮೇಲೆ ನಾವು ವಿಚಾರವನ್ನ ಮಾಡಿದಾಗ ನಿಜಾಮುದ್ದೀನ್ ಔಲಿಯಾ ಕೂಡ ಏನ್ ಮಾಡಿದ್ರು ಅಂದ್ರೆ ಮಹಾನ್ ಸಂತರಾಗಿ ನಮ್ಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಗೋಚರ ಆಗ್ತಾರ. ಅನೇಕ ರೀತಿ ಇರ್ತಕ್ಕಂಥ ಗ್ರಾಮಗಳಿಗೆ ಬಡವಳೆ ಬಂದರೂ ಸಹಿತ ಎಲ್ಲ ಗ್ರಾಮಗಳನ್ನ ಅವರು ತೆಗೆದುಕೊಳ್ಳಲಾದ್ರೆ ತಮ್ಮ ಒಂದು ಸತ್ಯದ ನೆಲೆಗಟ್ಟಿನಲ್ಲಿ ತಮ್ಮ ಒಂದು ಸ್ವಾಭಿಮಾನದಿಂದ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಬದುಕಿ ಬಾಳಿದ್ರು. ಇವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರ ಹತ್ತಿರ ಬಂದಂತಹ ಎಲ್ಲಾ ಭಕ್ತರಿಗೆ ಬೋಧಿಸುವುದು, ಸತ್ಸಂಗದಲ್ಲಿ ಬಂದಂತಹ ಎಲ್ಲಾ ಭಕ್ತರಿಗೆ ಸದ್ಗುಣಗಳನ್ನು ಹೇಳ್ಕೊಡುವುದು, ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಜೀವನವನ್ನು ನಡೆಸಿಕೊಳ್ಳುವುದು, ಸರಳವಾದ ಭಕ್ತಿಯ ಮಾರ್ಗದಲ್ಲಿ ನಡೆದಿ ಅಂತಕ್ಕಂಥ ಮಾತನಾಗಿರುವುದು, ಇವೆಲ್ಲವೂ ಸಹಿತ ಏನ್ ಮಾಡ್ತಾವಪ್ಪ ಅಂತಂದ್ರೆ ನಿಜಾಮುದ್ದೀನ್ ಔಲಿಯಾರ ಗುಣ ಸಂದೇಶಗಳನ್ನು ಏನ್ ಮಾಡ್ತಾವಪ್ಪ ಅಂತಂದ್ರೆ ತಿಳಿಸ್ಕೊಡ್ತಾವ. ಕರುಣೆಯ ಸಂದೇಶವನ್ನು ಏನ್ ಮಾಡ್ತಿದ್ದಪ್ಪ ಅಂತಂದ್ರೆ ಇವರು ನಮ್ಮ ಒಂದು ಭಕ್ತರಿಗೆ ನೀಡ್ತಾ ಇದ್ರು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥವ್ರೆ ಖ್ವಾಜಾ ಬಂದೇ ನವಾಜ್ ಅಂತ ಇಟ್ಕೊಂಡು ಬರ್ತಾರೆ. ಯಾರಪ್ಪ ಅಂದ್ರೆ ಖ್ವಾಜಾ ಬಂದೇ ನವಾಜ್. ಖ್ವಾಜಾ ಬಂದೇ ನವಾಜ್ ಪ್ರಮುಖ ಮಾಹಿತಿಯನ್ನ ನೀಡಿದಂತಹ ಸಾಲಿನಲ್ಲಿ ಇವರು ಕೂಡ ಚಿಸ್ತಿ ಸೂಫಿ ಸಂತರು. ಇವರು ದೆಹಲಿಯ ನಾಸೀರುದ್ದೀನ್ನ ಶಿಷ್ಯರಾಗಿದ್ದರು. ಇವರು ಏನಾಗಿದ್ದಪ್ಪ ಅಂತಂದ್ರೆ ದೆಹಲಿಯ ನಾಸೀರುದ್ದೀನ್ನ ಶಿಷ್ಯ. ದೆಹಲಿಯ ನಾಸೀರುದ್ದೀನ್ನ ಶಿಷ್ಯರು ಬಂದೇ ನವಾಜ್ ಎಂದರೆ ಮೊರೆ ಹೊಕ್ಕರವರನ್ನ ಹೊರೆಯುವವರು. ಮೊರೆ ಹೊಕ್ಕವರನ್ನ ಹೊರೆಯುವವರು ಅಂದ್ರೆ ಬಂದೇ ನವಾಜ್ ಅಂತಕ್ಕಂಥ ಹೆಸರು ಏನನ್ನ ಹೇಳ್ತಾರೆ, ಅದರ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅರ್ಥ ಏನಪ್ಪ ಅಂತಂದ್ರೆ ಮೊರೆ ಹೊಕ್ಕವರನ್ನ ಹೊರೆಯುವವರು. ಅವರಿಗೆ ಶರಣಾಗತರಾದರು ಅಂತಂದ್ರೆ ಅವರನ್ನ ಸಂಭಾಳಿಸ್ತಾರೆ, ಅವರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡ್ತಾರೆ. ಹೀಗಾಗಿ ಈ ಮೊರೆ ಹೊಕ್ಕವರನ್ನ ಹೊರೆಯುವವರು, ಯಾರಿಗೆ ನಿಮಗೆ ನನ್ನಿಂದ ತಪ್ಪಾಗಿದೆ ನನ್ನ ಕ್ಷಮಿಸ್ರಿ, ನನಗ ಜೀವನದೊಳಗ ಮುಕ್ತಿಯನ್ನ ಕಂಡುಕೋಬೇಕಾಗಿದೆ, ಹೇಗಾದ್ರೂ ಮಾಡಿ ನನಗೆ ಸಂದೇಶವನ್ನು ನೀಡ್ರಿ ಅಂತ ಕೂಡ ಅವರಿಗೆ ನಮಸ್ಕಾರ, ದಿವ್ಯವಾಗಿರ್ತಕ್ಕಂಥ ನಮಸ್ಕಾರಗಳನ್ನ ಮಾಡಿದ್ರೆ ಅವರಿಗೆ ಆಶೀರ್ವಾದ ರೂಪದೊಳಗೆ ಅವರಿಗೆ ಬೋಧನೆಯನ್ನ ಮಾಡುವುದು, ಅವ್ರ ಜೊತೆ ಇಟ್ಕೊಂಡು ಒಳ್ಳೆಯ ಸಂದೇಶಗಳನ್ನ ಕೊಡುವುದು, ಇದರ ಒಂದು ಅರ್ಥದ ಸಾಲಿನೊಳಗೆ ಬರ್ತಕ್ಕಂಥದ್ದು ಬಂದೇ ನವಾಜ್. ಬಂದೇ ನವಾಜ್ ಅಂದ್ರೆ ಮೊರೆ ಹೊಕ್ಕವರನ್ನ ಹೊರೆಯುವವರು ಎಂಬಂತ ಅರ್ಥವನ್ನು ನೀಡುತ್ತದೆ. ಇವರು ಗೇಸುದಾಸ್ ಎಂಬ ಇನ್ನೊಂದು ಹೆಸರು. ಗೇಸುದಾಸ್ ಎಂದರೆ ಉದ್ದ ಕೂದಲಿನವ. ಗೇಸುದಾಸ್ ಅಂತಂದ್ರೆ ಉದ್ದ ಕೂದಲಿನ ಕೊಡ್ತದ. ಈ ಗೇಸುದಾಸ್ ಅಂದರೆ ಉದ್ದ ಕೂದಲಿನವನ್ನು ಅಂತ ಕರೀತಾರ. ಈ ಗೇಸುದಾಸ್ ಅನ್ನೋದು ಖ್ವಾಜಾ ಬಂದೇ ನವಾಜರ ಇನ್ನೊಂದು ಹೆಸರಾಗಿತ್ತು. ಈ ಗೇಸುದಾಸ್ ಅಂದರೆ ಉದ್ದ ಕೂದಲನ್ನು ಹೊಂದಿರತಕ್ಕಂಥ ಮನುಷ್ಯ ಅಥವಾ ಉದ್ದ ಕೂದಲನ್ನು ಹೊಂದಿರತಕ್ಕಂಥವನು ಕಡಿಮೆ ಮಾಡಬೇಕು ಅಂತಂದ್ರೆ ಕರೀತಾರೆ. ಇವ ದೊರೆಯಾಗಿರ್ತಕ್ಕಂಥ ಮನುಷ್ಯ ಇವರಿಗೆ ತುಂಬಾ ಗೌರವವನ್ನು ನೀಡ್ತಾ ಇದ್ರು. ಖ್ವಾಜಾ ಬಂದೇ ನವಾಜ್ ಫಿರೋಜ್ ದೊರೆ ಇವರಿಗೆ ಅತ್ಯಂತ ಹೆಚ್ಚಿನವಾಗಿರ್ತಕ್ಕಂಥ ಭಕ್ತಿಯನ್ನು ಕೊಡ್ತಾ ಇದ್ರು, ಪ್ರೀತಿಯನ್ನು ತೋರಿಸ್ತಾ ಇದ್ರು. ಹೀಗಾಗಿ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂತಹ
ಯಾರಪ್ಪ ಅಂತಂದ್ರೆ ಈಗಲೂ ಕಲಬುರಗಿ ಗುಲ್ಬರ್ಗಾ ಹಿಂದೆ ಗುಲ್ಬರ್ಗಾ ಅಂತ ಈಗ ಕಲಬುರಗಿ. ಈ ಕಲಬುರಗಿಯಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬಂದು ನೆಲೆಸಿದ್ರು. ಕಲಬುರಗಿಯಲ್ಲಿ ಬಂದು ನೆಲೆಸಿದಾಗ ಹೀಗಾಗಿ ಖ್ವಾಜಾ ಬಂದೇಜ್ ನವಾಜರ ಒಂದು ಮಸೀದಿನ ಸಹಿತ ನಾವು ಕಾಣಬಹುದು. ಈಗಲೂ ಕಲಬುರಗಿ ಇವರ ದರ್ಗಾದಲ್ಲಿನ ವಿಶೇಷವಾಗಿರ್ತಕ್ಕಂಥ ಭಂಡಾರವನ್ನು ನೋಡಬಹುದು. ಪ್ರತಿ ವರ್ಷ ಇವರ ಹೆಸರಿನಲ್ಲಿ ಒಂದು ಏನ್ ಮಾಡ್ತಾರಪ್ಪ ಅಂತಂದ್ರೆ ಉರುಸ್ ಅಂದ್ರೆ ಜಾತ್ರೆ. ಇವರ ಒಂದು ಮಸೀದಿ ಖ್ವಾಜಾ ಬಂದೇ ನಮಾಜ್ ಪ್ರತಿ ವರ್ಷವೂ ಸಹಿತ ಉರುಸ್ ನಡೀತದೆ. ಉರುಸ್ ಅಂತಂದ್ರೆ ಜಾತ್ರೆ ಅಂತ ಅರ್ಥವನ್ನು ಮಾಡ್ತದೆ. ಉರುಸ್ ನಡೀತಕ್ಕಂಥ ಒಂದು ಸಂದರ್ಭದೊಳಗ ಅಲ್ಲಿರ್ತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂತಹ ಎಲ್ಲ ರೀತಿಯಾಗಿರ್ತಕ್ಕಂಥ ಹಿಂದೂ ಮುಸ್ಲಿಂ ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲರೂ ಸಹಿತ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸೇರ್ತಾರ. ಇದು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸೌಹಾರ್ದತೆಯ ಸಂಕೇತವಾಗಿರ್ತದೆ. ಹೀಗಾಗಿನೇ ಪ್ರತಿ ವರ್ಷ ಈ ಉರುಸ್ ನಡೀತದ. ಖ್ವಾಜಾ ಬಂದೇ ನವಾಜ್ ಹೇಳಿದಂತ ಅನೇಕ ರೀತಿಯಾಗಿರ್ತಕ್ಕಂಥ ಭಾಷೆಗಳಲ್ಲಿ ಇವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಾಹಿತ್ಯದಲ್ಲಿ ಭಂಡಾರವನ್ನ ರಚನೆ ಮಾಡ್ತಾರೆ. ಸಾಹಿತ್ಯದೊಳಗೆ ಹೆಚ್ಚುದಾಗಿರ್ತಕ್ಕಂಥ ಪ್ರೋತ್ಸಾಹ ಕೊಟ್ಟಿದ್ದು ಅನೇಕ ರೀತಿಯಾಗಿರ್ತಕ್ಕಂಥ ಗ್ರಂಥ ಭಂಡಾರವನ್ನು ರಚನೆ ಮಾಡಿರ್ತಕ್ಕಂಥವ್ರು ಖ್ವಾಜಾ ಬಂದೇ ನವಾಜ್. ಖ್ವಾಜಾ ಬಂದೇ ನವಾಜ್ ದೆಹಲಿಯ ನಾಸಿರುದ್ದೀನ್ನ ಶಿಷ್ಯರಾಗಿದ್ದರು. ಇವರು ಮೊರೆ ಹೊಕ್ಕವರನ್ನ ಹೊರೆಯತಕ್ಕಂಥ ಅರ್ಥವನ್ನ ಬಂದೇ ನವಾಜ್ ಎಂಬ ಹೆಸರಿಂದ ಕರಿತೀವಿ. ಇವರಿಗೆ ಖ್ವಾಜಾ ಬಂದೇ ನವಾಜ್ ಅಂತ ಇನ್ನೊಂದು ಹೆಸರಿತ್ತು ಯೇಸುದಾಸ್. ಯೇಸುದಾಸ್ ಅಂತಂದ್ರೆ ಉದ್ದಕ್ಕೂದಲೇ ನವಾಜ್ ಅಂತ ಕರೀತಾರೆ. ಇವರು ಅನೇಕ ರೀತಿಯಾಗಿರ್ತಕ್ಕಂಥ ಸಾಹಿತ್ಯದ ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂಥವರು. ಇವರು ಕರ್ನಾಟಕದ ಒಂದು ಕಲಬುರಗಿಗೆ ಬಂದು ನೆಲೆಸಿದರು. ಆ ಕಲಬುರಗಿಯಲ್ಲಿ ಇರತಕ್ಕಂತಹ ಒಂದು ಮಸೀದಿಯನ್ನು ನಾವು ಅಲ್ಲಿ ಪ್ರತಿ ವರ್ಷ ಉರುಸ್ ನಡೀತದ, ಜಾತ್ರೆ ನಡೀತದ. ಹೀಗಾಗಿ ಅವರು ಸಾಹಿತ್ಯದ ಒಂದು ರಚನೆಯ ಕೇಂದ್ರಬಿಂದುವಾಗಿ ಏನ್ ಮಾಡಿದಪ್ಪ ಅಂತಂದ್ರೆ ಖ್ವಾಜಾ ಬಂದೇ ನವಾಜ್. ಇದು ಹೇಳ್ತಕ್ಕಂಥ ಸೂಫಿ ಪರಂಪರೆ ಅನೇಕ ರೀತಿಯಾಗಿ ಬದಲಾವಣೆ ಬಂದಿರ್ತದ. ಸಾಹಿತ್ಯದಾಗಿರ್ಬೋದು, ಅಲ್ಲಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಗೀತೆಗಳಾಗಿರ್ಬೋದು. ಅವರು ಸಾದಾ ಉಡುಗೆಯ ಬಟ್ಟೆಯನ್ನು ಧರಿಸತಕ್ಕಂಥ ವ್ಯಕ್ತಿಗಳಾಗಿದ್ದು ಇಷ್ಟು ಸಂಗತಿಗಳು ಏನಪ್ಪ ಅಂತಂದ್ರೆ ಸೂಫಿ ಪಂಥಕ್ಕೆ ಸಂಬಂಧಿಸಿದ ವಿಚಾರಗಳು ಔಲಿಯಾ ಮತ್ತು ಖ್ವಾಜಾ ಬಂದೇ ನವಾಜ್ ಇವರ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ನೋಡಿದ್ದೀವಿ. ಮುಂದಿನ ಒಂದು ಅವಧಿಯಲ್ಲಿ ಈ ಚಿಸ್ತಿ ಪಂಗಡ ಯಾವ ರೀತಿ ಬಂತು, ಆ ಚಿಸ್ತಿ ಪಂಗಡದಲ್ಲಿ ಬಂದಂತಹ ಅನೇಕ ರೀತಿಯಾಗಿರ್ತಕ್ಕಂತಹ ವ್ಯಕ್ತಿಗಳು ಬರ್ತಾರ. ಆ ಚಿಸ್ತಿ ಪಂಗಡದಲ್ಲಿ ಬಂದಂತಹ ಪ್ರಥಮ ವ್ಯಕ್ತಿನೇ ಮೊಯುದ್ದೀನ್ ಚಿಸ್ತಿ. ಚಿಸ್ತಿ ಪಂಗಡವನ್ನು ಸ್ಥಾಪನೆ ಮಾಡ್ತಾರ. ಈ ಮೊಯುದ್ದೀನ್ ಚಿಸ್ತಿ ಪಂಗಡದ ಬಗ್ಗೆ ಒಂದು ಸ್ವಲ್ಪ ನೋಡೋದಾದ್ರೆ ಚಿಸ್ತಿ ಪಂಗಡ ಏನಾಯ್ತಪ್ಪ ಅಂತಂದ್ರೆ ಸೂಫಿ ಪಂಥದಲ್ಲಿ ಚಿಸ್ತಿ ಪಂಗಡ ಪ್ರಮುಖವಾಯಿತು. ಇದೆ ಸೂಫಿ ಪಂಥದಲ್ಲಿ ಒಂದು ಪಂಗಡ ಯಾವಪ್ಪ ಅಂತಂದ್ರೆ ಸೂಫಿ ಪಂಗಡದ ಪಂಥದಲ್ಲಿ ಬಂದಂತಹ ಒಂದು ಪಂಗಡನೇ ಚಿಸ್ತಿ ಪಂಗಡ. ಈ ಚಿಸ್ತಿ ಪಂಗಡದಲ್ಲಿ ಇದ್ದಂತಹ ಪ್ರಮುಖವಾಗಿರ್ತಕ್ಕಂತಹ ವ್ಯಕ್ತಿನೇ ಯಾರಪ್ಪ ಅಂತಂದ್ರೆ ಮೊಯುದ್ದೀನ್ ಚಿಸ್ತಿ. ಯಾರು? ಮೊಯುದ್ದೀನ್ ಚಿಸ್ತಿ ಪಂಗಡವನ್ನು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸ್ಥಾಪನೆ ಮಾಡಿದ್ರು. ದೈವ ಭಕ್ತಿ ಗುರುಸೇವೆ ಸಂಬರ್ಧದಲ್ಲಿ ನಡೆಯುವುದು ಅನುಯಾಯಿಗಳ ಲಕ್ಷಣವಾಗಿತ್ತು. ದೈವ ಭಕ್ತಿ ದೇವರಲ್ಲಿ ಭಕ್ತಿಯನ್ನ ಇಡುವುದು ಏನಾಗಿತ್ತಪ್ಪ ಅಂತಂದ್ರೆ ಈ ಚಿಸ್ತಿ ಪಂಗಡದ ಒಂದು ಪ್ರಮುಖ ಧ್ಯೇಯವಾಗಿತ್ತು. ಗುರು ಸೇವೆ ಮತ್ತು ಸನ್ಮಾರ್ಗ, ಒಳ್ಳೆಯ ಮಾರ್ಗದಲ್ಲಿ ನಡೆಯುವುದು, ಸತ್ಯವಾಗಿರ್ತಕ್ಕಂಥ ಮಾರ್ಗದಲ್ಲಿ ನಡೆಯುವುದು, ಸನ್ಮಾರ್ಗದಲ್ಲಿ ನಡೆಯುವುದು ಮತ್ತು ಗುರುವಿನ ಸೇವೆಯನ್ನ ಮಾಡುವುದು ಈ ಚಿಸ್ತಿ ಒಂದು ಪಂಗಡದ ಪ್ರಮುಖ ವಾದ ಆಗಿತ್ತು. ಚಿಸ್ತಿ ಪಂಗಡದಲ್ಲಿ ಅನುಯಾಯಿಗಳ ಲಕ್ಷಣ ಇತ್ತು. ಚಿಸ್ತಿಗಳಿಗೆ ಹಿಂದೂ ಮತ್ತು ಮುಸ್ಲಿಂ ಸಾಮರಸ್ಯದ ಬಗ್ಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಕಾಳಜಿ ಇತ್ತು. ಉರ್ದು ಭಾಷೆಯಲ್ಲಿ ಇವರು ಕೃತಿಯನ್ನು ರಚನೆ ಮಾಡಿದ್ರು. ಫತೇಪುರ್ ಚಿಸ್ತಿ ಯಾರಪ್ಪ ಅಂತಂದ್ರೆ ಫತೇಪುರ್ ಚಿಸ್ತಿ ಎಂಬಲ್ಲಿನ ಸಲೀಂ ಚಿಸ್ತಿ ಪ್ರಸಿದ್ಧಿಯನ್ನ ಪಡೆದರು. ಫತೇಪುರ್ ಶಿಕ್ರಿ ಅಂತಕ್ಕಂಥದ್ದನ್ನು ನಾವು ಕರಿತೀವಿ. ಆ ಪ್ರದೇಶದಲ್ಲಿ, ಆ ಊರಲ್ಲಿ ಫತೇಪುರ್ ಶಿಕ್ರಿಯಲ್ಲಿ ಏನಾಯ್ತಪ್ಪ ಅಂತಂದ್ರೆ ಸಲೀಂ ಚಿಸ್ತಿ ಎಂಬತಕ್ಕಂಥವರು ಪ್ರಸಿದ್ಧಿಯನ್ನ ಪಡೆದರು. ಫತೇಪುರ್ ಚಿಸ್ತಿ, ಫತೇಪುರ್ ಶಿಕ್ರಿಯಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿಯೂ ಸಹಿತ ಒಬ್ಬರ ಚಿಸ್ತಿ ಪಂಗಡವನ್ನ ಮುಂದುವರಿಸಿಕೊಂಡ್ರು. ಯಾರಪ್ಪ ಅಂತಂದ್ರೆ ಸಲೀಂ ಚಿಸ್ತಿ.
ಒಟ್ಟಾರೆ ಚೀಸ್ತಿ ಪಂಗಡ ಏನಾಯ್ತಪ್ಪ ಅಂತಂದ್ರೆ ಸೂಫಿ ಪಂಗಡದಲ್ಲಿ ಬಂದಂತಹ ಒಂದು ಪ್ರಮುಖವಾದಂತಹ ಪಂಗಡ. ಇದನ್ನ ಸ್ಥಾಪನೆ ಮಾಡಿದವರು ಮೊಹಿಯುದ್ದೀನ್ ಚಿಸ್ತಿ. ಇವರ ಪ್ರಮುಖ ಕಾರ್ಯ ಏನಂತಂದ್ರೆ ಗುರು ಸೇವೆಯನ್ನು ಮಾಡುವುದಾಗಿರ್ಬೋದು, ಸನ್ಮಾರ್ಗದಲ್ಲಿ ನಡೆಯುವುದಾಗಿರ್ಬೋದು, ಅದರ ಜೊತೆಗೆ ದೈವ ಭಕ್ತಿ ಆಗಿರ್ಬೋದು, ಇವು ಏನ್ ಮಾಡ್ತಾವಪ್ಪ ಅಂದ್ರೆ ಸಾಧನೆಯನ್ನ ಮಾಡಿದ್ರು. ಚಿಸ್ತಿ ಪಂಗಡದ ಪ್ರಮುಖ ಧ್ಯೇಯ ಏನಾಗಿತ್ತಪ್ಪ ಅಂದ್ರೆ ಹಿಂದೂ ಮತ್ತು ಮುಸ್ಲಿಮರಲ್ಲಿ ಸಾಮರಸ್ಯವನ್ನ ಬಗ್ಗೆ ಕಾಳಜಿಯನ್ನ ಇಟ್ಕೊಂಡಿದ್ರು. ಇವು ಏನ್ ಮಾಡ್ತಾವಪ್ಪ ಅಂತಂದ್ರೆ ಉರ್ದು ಭಾಷೆಯಲ್ಲಿ ರಚನೆ ಆಗಿರ್ತಕ್ಕಂಥ ಕೃತಿಗಳು ಈ ಚಿಸ್ತಿ ಪಂಗಡದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಪುನರುಜ್ಜೀವನ ಮಾಡಿತು. ಇಲ್ಲಿ ಫತೇಪುರ್ ಇರುವಂತಹ ಸಲೀಂ ಚಿಸ್ತಿ ಇವರು ಸಹಿತ ಪ್ರಮುಖ ಚಿಸ್ತಿ ಪಂಗಡದ ಒಂದು ಪ್ರಮುಖ ರವಾರಿಗಳಾಗಿದ್ದರು ಅನ್ನತಕ್ಕಂಥ ಮಾಹಿತಿಯನ್ನ ನೋಡಿ ಸೂಫಿ ಪಂಥದಲ್ಲಿ ಬಂದಂತಹ ಒಂದು ಪ್ರಮುಖ ಪಂಗಡನೇ ಚಿಸ್ತಿ. ಈ ಸೂಫಿ ಪಂಥದ ಸಾರ, ನಿಜಾಮುದ್ದೀನ್ ಔಲಿಯಾ ಮತ್ತು ಖ್ವಾಜಾ ಬಂದಾ ನವಾಜ್ ಚಿಸ್ತಿ ಪಂಗಡ ಯಾವೆಲ್ಲ ರೀತಿಯಲ್ಲಿ ಬದಲಾವಣೆ ಇತ್ತು, ಇದನ್ನ ಯಾರ ಸ್ಥಾಪನೆ ಮಾಡಿದ್ರು ಮತ್ತು ಫತೇಪುರ್ ಸಿಕ್ರಿ ಯಾರ ಪಂಗಡವನ್ನು ಸ್ಥಾಪನೆ ಮಾಡಿದ್ರು. ಒಟ್ಟಾರೆ ಈ ಚಿಸ್ತಿ ಪಂಗಡದಲ್ಲಿ ಗುರು ಸೇವೆ, ದೈವ ಭಕ್ತಿ ಇವು ಏನಾಗಿತ್ತಪ್ಪ ಅಂತಂದ್ರೆ ಹಿಂದೂ ಮತ್ತು ಮುಸ್ಲಿಮರಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಭಾವನೆಯನ್ನು ಮೂಡಿಸಲಾಗಿದೆ. ಹಿಂದೂ ಮತ್ತು ಮುಸ್ಲಿಮರ ಸಾಮರಸ್ಯದ ಬಗ್ಗೆ ಕಾಳಜಿ ನೋಡಿಕೊಂಡು ಹೋಗ್ತವ್ರು ಯಾರಪ್ಪ ಅಂತಂದ್ರೆ ಚಿಸ್ತಿ ಪಂಗಡದ ಸಾರ ಅಂತ ತಗೊಂಡು ಹೇಳ್ತಾ ಇಲ್ಲಿಗೆ ಈ ಅವಧಿಯನ್ನ ಮತ್ತು ಈ ಅಧ್ಯಾಯವನ್ನ ಮುಗಿಸಿ ಮುಂದಿನ ಅವಧಿಯಲ್ಲಿ ಹೊಸ ಅಧ್ಯಾಯದೊಂದಿಗೆ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ಏನು ಮಾಡಿದ್ರೆ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನ ಬೇರೊಳಗೆ ಬರಬೇಕು ಅಂತ ಹೇಳಿ